ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ಸಿದ್ದರಾಮಯ್ಯ ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ಅವರು ಈ ಸ್ಥಾನಕ್ಕೆ ಬರಲು ನನ್ನ ದುಡಿಮೆ ಇದೆ. ಮಾಜಿ ಸಿಎಂ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ಪ್ರೀತಿ ಮುರಿದು ಬಿದ್ದ ಕೋಪ, ಮಚ್ಚಿನಿಂದ ಯುವತಿಯ ಮೇಲೆ ಹಲ್ಲೆ ನಡೆಸಿದ ಯುವಕ. ಹುಬ್ಬಳ್ಳಿಯ ಸುಭಾಷ್ ನಗರದಲ್ಲಿ ಘಟನೆ. ತಮಿಳುನಾಡು ಸರ್ಕಾರದಿಂದ ಭರ್ಜರಿ ಪೊಂಗಲ್ ಗಿಫ್ಟ್. ಜನರಿಗೆ 2,500 ರೂಪಾಯಿ ನಗದು ಹಾಗೂ ಬಟ್ಟೆ ವಿತರಣೆ. ಸಿಎಂ ಘೋಷಣೆಗೆ ವಿರೋಧ ಪಕ್ಷಗಳು ಗರಂ. ಮಾಜಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ದರ್ಪ. ಪೊಲೀಸ್ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಮಾಜಿ ಶಾಸಕರ ನಡೆಗೆ ಸಾರ್ವಜನಿಕರಿಂದ ಆಕ್ರೋಶ. ಸೋನು ಸಾಮಾಜಿಕ ಕಾರ್ಯಕ್ಕೆ ಫಿದಾ ಆದ ಅಭಿಮಾನಿಗಳು. ನಟನಿಗಾಗಿ ನಿರ್ಮಾಣವಾಯಿತು ದೇಗುಲ. ತೆಲಂಗಾಣದ ಸಿದ್ದಿಪೇಟ್ನಲ್ಲಿದೆ ಸೋನು ಸೂದ್ ದೇವಾಲಯ. ಸಿದ್ದರಾಮಯ್ಯ ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ನಾನು ಅವರ ಋಣದಲ್ಲಿ ಇಲ್ಲ, ನನ್ನ ಋಣದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗುವಾಗ ನನ್ನ ಕೊಡುಗೆ ಅಪಾರವಾಗಿದೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ತಾಜ್ ವೆಸ್ಟ್ನಲ್ಲಿದ್ದು ಅಧಿಕಾರ ನಡೆಸಿದೆ ಅಂತ ಸಿದ್ದರಾಮಯ್ಯ ಅವರು ಲಘುವಾಗಿ ಮಾತನಾಡುವುದು ಬೇಡ ಅಂತ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಸಿದ್ದರಾಮಯ್ಯ ಅವರು ಹೇಳಲಿಕ್ಕೆ ಬಯಸ್ತೇನೆ, ಪದೇ ಪದೇ ಈ ರೀತಿ ಕ್ಷುಲ್ಲಕವಾಗಿ ಮಾತಾಡಿ ನಿಮ್ಮ ಗೌರವಕ್ಕೆ ನೀವೇ ಅಪಚಾರ ತಂದ್ಕೋಬೇಡಿ. ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋದು ಬೇಡ. ಎಲ್ಲೆಲ್ಲಿದ್ರಿ ನೀವು ಉಪಮುಖ್ಯಮಂತ್ರಿ ಆಗಲಿಕ್ಕೆ 2004ರಲ್ಲಿ ನನ್ನ ಪಾಲಿದೆ, ನಾನು ಮುಖ್ಯಮಂತ್ರಿಯಾಗಿ ನಿಮ್ಮ ಪಾಲಿಲ್ಲ. ಈ ಸಿದ್ದರಾಮಯ್ಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, 2004ರಲ್ಲಿ 58 ಸ್ಥಾನ ತರಬೇಕಾದ್ರೆ ಕುಮಾರಸ್ವಾಮಿ ಪಾಲಿದೆ. ಎಷ್ಟು ಕ್ಷೇತ್ರದಲ್ಲಿ ಅವತ್ತು ಚುನಾವಣೆ ಗೆಲ್ಲಬೇಕಾದ್ರೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ಇಲ್ಲಿವರೆಗೆ ನಾನು ದುರಾಂಕಾರದಲ್ಲಿ ಹೇಳಿಲ್ಲ. ಪ್ರೀತಿ ಅನ್ನೋದು ಒಂದು ಸುಂದರ ಅನುಭೂತಿ. ಕೆಲವರು ಪ್ರೀತಿಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧರಿರ್ತಾರೆ. ಇನ್ನು ಕೆಲವರು ಪ್ರೀತಿಗಾಗಿ ಎಂಥ ನೀಚ ಕೆಲಸ ಮಾಡೋದಕ್ಕೂ ಸಿದ್ಧರಿರ್ತಾರೆ. ಹುಬ್ಬಳ್ಳಿಯಲ್ಲೊಬ್ಬ ಪಾಗಲ್ ಪ್ರೇಮಿ ಪ್ರೀತಿ ಹೆಸರಲ್ಲಿ ಕ್ರೂರ ಕೃತ್ಯವನ್ನ ಎಸಗಿದ್ದಾನೆ. ಇಂದು ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಜನ ಬೆಚ್ಚಿ ಬಿದ್ದಿದ್ರು. ಅದಕ್ಕೆ ಕಾರಣ ಪಾಗಲ್ ಪ್ರೇಮಿಯೊಬ್ಬನ ಹುಚ್ಚಾಟ. ಹೌದು, ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಪಂಜಾಬ್ ಬ್ಯಾಂಕ್ ಎದುರಿಗೆ ಯುವತಿಯ ಮೇಲೆ ಯುವಕನೋರ್ವ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಪ್ರೀತಿಗೆ ನೋ ಎಂದ ಯುವತಿಯ ಮೇಲೆ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಆ ಪಾಗಲ್ ಪ್ರೇಮಿ. ಅಂದ ಹಾಗೆ ಯುವಕನ ಈ ಹೀನ ಕೃತ್ಯಕ್ಕೆ ಕಾರಣ ತಾನು ಪ್ರೀತಿಸಿದ ಹುಡುಗಿಯೊಂದಿಗಿನ ಮನಸ್ತಾಪ. ಅಂದ ಹಾಗೆ ಈ ಯುವಕನ ಹೆಸರು ಇಮ್ತಿಯಾಜ್ ಖಲಂದರ್. ಕುಂದಗೋಳ ತಾಲೂಕಿನ ರಾಮಪುರ ಗ್ರಾಮದ ನಿವಾಸಿ. ಇಮ್ತಿಯಾಜ್ ಹಾಗೂ ಆಶಾ ಕಳೆದೆರಡು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ಹಾಗಾಗಿ ಕಳೆದ 5 ತಿಂಗಳಿಂದ ಯುವತಿ ಆಶಾ ಇಮ್ತಿಯಾಜ್ನ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ದಿನನಿತ್ಯ ಅವಳಿಗೆ ಕಾಲ್ ಮಾಡಿದ್ರು ಕೂಡ ಆತನ ಕರೆಗೆ ಆಕೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಇದರಿಂದ ಕೋಪಗೊಂಡಿದ್ದ ಇಮ್ತಿಯಾಜ್ ಆಕೆಯ ಮೇಲೆ ಒಂದು ಕಣ್ಣಿಟ್ಟಿದ್ದ. ಇಂದು ಎಂದಿನಂತೆ ಆಶಾ ಕೆಲಸಕ್ಕೆ ತೆರಳಲು ಮನೆಯಿಂದ ಹೊರಟಿದ್ಲು. ಇದನ್ನೇ ಕಾಯ್ತಾ ಇದ್ದ ಇಮ್ತಿಯಾಜ್ ದೇಶಪಾಂಡೆ ನಗರದ ಪಂಜಾಬ್ ಬ್ಯಾಂಕ್ ಮುಂದೆ ಆಕೆಯ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಹೋಗೋ ಟೈಮ್ದಾಗ ಆ ಹುಡುಗಿ ಯಾರೋ ಏನೋ ನನಗೆ ಗುರ್ತಿಲ್ಲ, ಅಚಾನಕ್ ಯಾರೋ ಹೊಡಿತಿದ್ದಾರಲ್ಲಪ್ಪ ಅಂತ ನಾನು ಹೋಗಿ ಬಿಡಿಸ್ಲಿಕ್ಕೆ ಅಂತ ಬಂದಿದ್ದು. ಖರೆ ಅದು ಆಲ್ರೆಡಿ ಅವನಿಗೆ ಆಕಿಗೊಂದು 3-4 ಪೆಟ್ಟು ಮಚ್ಚಲಿಂದ ಹೊಡೆದಿದ್ದ ಆತ. ಇನ್ನೊಂದು 5 ನಿಮಿಷ ಏನಪ್ಪ ಎಲ್ಲ ಪಬ್ಲಿಕ್ ನೋಡ್ತಾ ಇದ್ದಾರೆ, ಏನಾಯ್ತು ಮಾರ ಅಂತ ಅವ್ನಿಗೆ ಬಿಡಿಸಿದ್ರೆ ಅವ ಯಾಕೋ ಹಿಂಗ್ಯಾಕೆ ಮಾಡ್ತಿದ್ದೆ ಅಂತ. ಇಲ್ರಿ ನಾ ಒಂದು 5 ತಿಂಗಳಿಂದ ನಾ ಹೇಳಿದ್ರು ಕೇಳ್ತಾ ಇಲ್ಲ ಹುಡುಗಿ ಅಂತ ಹೇಳಿದ. ನೀ ಯಾರು ಏನು ಅಂತಂದ, ನಾ ಯಾರು ಇರ್ಲಿರಿ ಏನಾಗಬೇಕಾಯ್ತು ಅಂತ. ನಡಿ ಸ್ಟೇಷನ್ ಅಂತ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಕೇಳಿದೆ ನಾ, ನೀ ಯಾವ ಊರು, ಏನು ನಿನ್ನ ಹೆಸರೇನು, ಆ ಹುಡುಗಿ ಏನಾಗಬೇಕು, ನೀನು ಹೇಳ್ತೀಯಾ, ಏನು ಲವರ, ನಿಮ್ಮ ಅಕ್ಕನ ತಂಗಿನ ಈ ನಮೂನಿ ಮಾಡ್ತಿದ್ದಿಲ್ಲ ಅಂತಂದ್ರೆ. ಇಲ್ರಿ ನಾ 5 ತಿಂಗಳಿಂದ ಆಕಿಗೆ ಸಮಜಾಯಿಸಿ ತಿಳಿಸ್ತಾ ಇದ್ದೆ,
ಕೇಳಿಲ್ಲ. ಅದಕ್ಕೆ ಕಾರಣಕ್ಕೆ ನಂಗೆ ಸಿಟ್ಟಿಗೆ ಬಂದು ನಾವು ಹೊಡೆದಿದ್ದೇನೆ. ಇನ್ನು ಇಮ್ತಿಯಾಸ್ ಯುವತಿಗೆ ಹಲ್ಲೆ ಮಾಡ್ತಾ ಇದ್ದದನ್ನ ನೋಡಿದ ಸ್ಥಳೀಯರೊಬ್ಬರು ಆತನನ್ನ ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೂಡಲೇ ಯುವತಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇನ್ನು ಘಟನೆ ನಡೀತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಪೊಲೀಸರು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಲ್ಲೆಗೊಳಗಾದ ಯುವತಿ ಆಶಾ ಕತ್ತಿನ ಹಿಂಭಾಗಕ್ಕೆ ಗಂಭೀರ ಗಾಯವಾಗಿದ್ದು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾಳೆ. ಒಟ್ನಲ್ಲಿ ಪ್ರೀತಿಯ ಹೆಸರಲ್ಲಿ ತಾಳ್ಮೆ ತಪ್ಪಿದ ಯುವಕ ಮಾಡಬಾರದನ್ನ ಮಾಡಿ ಜೈಲು ಸೇರಿದ್ದಾನೆ. ಇನ್ನು ಪ್ರೀತಿಸಿದ ತಪ್ಪಿಗೆ ಯುವತಿ ನರಕ ಯಾತನೆ ಅನುಭವಿಸುವಂತಾಗಿದೆ. ರಾಜು ಮುದ್ಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ. ಗೋವಾ ಪ್ರತಿದಿನ ಸುಮಾರು 15-20 ಟನ್ ಗೋಮಾಂಸವನ್ನು ಬಳಸ್ತಾ ಇದೆ. ಗೋಮಾಂಸ ಪೂರೈಕೆಗಾಗಿ ಗೋವಾ ಸಂಪೂರ್ಣವಾಗಿ ಕರ್ನಾಟಕವನ್ನೇ ಅವಲಂಬಿಸಿದೆ. ಆದರೆ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧದಿಂದ ಗೋವಾಕ್ಕೆ ಗೋಮಾಂಸ ಬರೋದು ಕಡಿಮೆಯಾಗಿದೆ. ಇದರಿಂದ ಯಾವುದೇ ವ್ಯಾಪಾರವಿಲ್ಲ ಎಂದು ಗೋವಾದಲ್ಲಿ ಅಂಗಡಿಗಳನ್ನು ಮುಚ್ಚಲಾಗಿದೆ. ಹೀಗಾಗಿ ಕಾರ್ಮಿಕರು ಮತ್ತು ಅವರ ಕುಟುಂಬದವರು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಮುಂದಿನ ವರ್ಷ ಏಪ್ರಿಲ್ ವೇಳೆಗೆ ಚುನಾವಣೆ ನಡೆಯುವುದು ಖಚಿತವಾಗಿದೆ. ಹೀಗಾಗಿ ಆಡಳಿತಾರೂಢ ಎಡಿಎಂಕೆ ಪಕ್ಷ ಮತ್ತೊಂದು ಅವಧಿಗೆ ಅಧಿಕಾರ ಹಿಡಿಯುವ ಮಹತ್ವಾಕಾಂಕ್ಷೆಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಜನರಿಗೆ ಭರ್ಜರಿ ಗಿಫ್ಟ್ ಘೋಷಿಸಿರುವಂತಹ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ 2.06 ಕೋಟಿಗೂ ಅಧಿಕ ಜನರಿಗೆ 2,500 ರೂಪಾಯಿ ಪೊಂಗಲ್ ನಗದು ಉಡುಗೊರೆ ಹಾಗೂ ಹೊಸ ಬಟ್ಟೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಸರ್ಕಾರ ಚುನಾವಣೆ ಹಿನ್ನೆಲೆಯಲ್ಲಿ ಜನರಿಗೆ ಆಮಿಷ ಒಡ್ತಾ ಇದೆ ಎಂದು ಎಲ್ಲಾ ವಿರೋಧ ಪಕ್ಷಗಳು ಟೀಕೆ ಮಾಡ್ತಿವೆ. ಅಜ್ಜಿ ಮನೆಗೆ ಬಂದ ಅಕ್ಕ ತಂಗಿಯ 2 ಮಕ್ಕಳು ಆಟವಾಡಲು ಹೋಗಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ನಡೆದಿದೆ. ಗದಗ ಜಿಲ್ಲೆ ಸಂಗಳ ಗ್ರಾಮದ ಅಯ್ಯನಮುಲ್ಲಾ ಹಾಗೂ ಬಾಗಲಕೋಟೆಯ ಸಿಮಿಕೇರಿ ಗ್ರಾಮದ ಮಯಾತ ಕೆರೂರ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ದುರ್ದೈವಿ ಮಕ್ಕಳು. ಇನ್ನು ಕೆರೂರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದದ ಮಾಜಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ಪೊಲೀಸ್ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮೇಲೆ ದರ್ಪ ತೋರಿದ ವಿಡಿಯೋ ಈಗ ವೈರಲ್ ಆಗಿದ್ದು ಮಾಜಿ ಶಾಸಕನ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಕೊಲೆ ಆರೋಪದಲ್ಲಿ ವಿಜಯಾನಂದ ಕಾಶಪ್ಪನವರು ಬೆಂಬಲಿಗರನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಿಸ್ತಾ ಇರುವಾಗ ತಮ್ಮ ಬೆಂಬಲಿಗರ ಬೆಂಬಲಕ್ಕೆ ಬಂದ ವಿಜಯಾನಂದ ಕಾಶಪ್ಪನವರು ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪೊಲೀಸರ ಮೇಲೆ ದರ್ಪ ತೋರುವುದು ವಿಡಿಯೋದಲ್ಲಿ ಬಹಿರಂಗವಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಪೊಲೀಸ್ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕಾರಣ ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತದಾನ ಮಾಡೋ ಜಾಗದಲ್ಲಿ ವಾಮಾಚಾರ ಮಾಡಿರುವಂತಹ ಘಟನೆ ಹಾಸನದ ಅರಕಲಗೂಡು ತಾಲೂಕಿನ ಹುಲ್ಲಂಗಾಲ ಗ್ರಾಮದಲ್ಲಿ ನಡೆದಿದೆ. ಮತದಾನ ಮಾಡುವ ಶಾಲೆಯ ಬಳಿ 2 ಕಡೆ ವಾಮಾಚಾರ ಮಾಡಿದ್ದು ಕಿಡಿಗೇಡಿಗಳು ಕುಡಿಕೆಗಳನ್ನು ಮಣ್ಣಿನಲ್ಲಿ ಹೂತಿಟ್ಟು ಪೂಜೆ ಮಾಡಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಜಮಾಯಿಸಿದ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ವಾಮಾಚಾರ ಮಾಡಿದರೆ ಮತದಾನ ಮಾಡೋದಕ್ಕೆ ಬರೋದಕ್ಕೆ ಜನಕ್ಕೆ ಭಯವಾಗುತ್ತೆ. ಎಲ್ಲೆಲ್ಲ ವಾಮಾಚಾರ ಮಾಡಿದ್ದಾರೆ ಅದೆಲ್ಲವನ್ನ ಪತ್ತೆ ಹಚ್ಚಿ ತೆಗೆದು ಹಾಕಬೇಕು, ಇಲ್ಲದಿದ್ದರೆ ನಾಳೆ ಮತದಾನ ಮಾಡೋದಕ್ಕೆ ಬರಲ್ಲ ಎಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ರೀತಿ ಮಾಡಿರುವವರಿಗೆ ಚಪ್ಪಲಿಯಲ್ಲಿ ಹೊಡೆಯಬೇಕು ಎಂದು ಚಪ್ಪಲಿ ಹಿಡಿದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ಗಳು ಒಂದೊಂದಾಗಿ ಬಂದ್ ಆಗೋ ಲೆವೆಲ್ಗೆ ಕೊರೋನಾ ಬಿಸಿ ತಟ್ಟಿದೆ. ಜೊತೆಗೆ ಬೇರೆ ಊರಿಂದ ಸಿಲಿಕಾನ್ ಸಿಟಿ ಸೌಂದರ್ಯ ಸವಿಯೋಕೆ ಬರ್ತಾ ಇದ್ದ ಟೂರಿಸ್ಟ್ಗಳು ಬೆಂಗಳೂರಿಗೆ ಸದ್ಯ ಕೊರೋನಾ ಭಯದಿಂದ ಆಗಮಿಸ್ತಾ ಇಲ್ಲ. ಕೊರೋನಾ ಬಂದ ಬಳಿಕ ಒಂದು ಊಟಕ್ಕೆ 1,000 ರೂಪಾಯಿ ಖರ್ಚು ಮಾಡ್ತಾ ಇದ್ದವರೆಲ್ಲ ಬಜೆಟ್ ಇಲ್ಲ ಅಂತ ಸ್ಟಾರ್ ಹೋಟೆಲ್ ಕಡೆಗೆ ತಲೆ ಹಾಕೋದನ್ನೇ ಬಿಟ್ಟಿದ್ದಾರೆ. ಇನ್ನು ಸಿಟಿಯಲ್ಲಿ ಐಟಿ ಕಂಪನಿಗಳು ಸಡನ್ ಕ್ಲೋಸ್ ಆಗಿವೆ. ಟೆಕ್ಕಿಗಳು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಗಣನೀಯವಾಗಿ ಹೈಫೈ ಹೋಟೆಲ್ಗಳಿಗೆ ಬರುವವರ ಸಂಖ್ಯೆ ಕೂಡ 60 ರಿಂದ 70ರಷ್ಟು ಕಡಿಮೆ ಆಗಿದೆ ಎಂದು ಹೋಟೆಲ್ ಮಾಲೀಕರು ಹೇಳಿದ್ದಾರೆ.
ಹುಬ್ಬಳ್ಳಿ ನಗರ ಠಾಣೆಯ ಎಸಿಪಿಯೊಬ್ಬರು ಪೊಲೀಸ್ ಪೇದೆಗೆ ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯ ದಕ್ಷಿಣ ಸಂಚಾರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ನಿನ್ನೆ ತಡರಾತ್ರಿ 12 ಗಂಟೆಗೆ ಈ ಘಟನೆ ನಡೆದಿದ್ದು, ಪೊಲೀಸ್ ಪೇದೆ ಠಾಣೆಗೆ ಬಂದು ಎಸಿಪಿ ಹೊಸಮನಿ ಅವರಿಗೆ ಸಲ್ಯೂಟ್ ಅನ್ನ ಹೊಡೆದಿದ್ದಾರೆ. ಇದಾದ ಬಳಿಕ ಏಕಾಏಕಿ ಬಂದು ಎಸಿಪಿ ಹೊಸಮನಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಎಸಿಪಿ ಅವರ ಈ ಕೃತ್ಯಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಹುಬ್ಬಳ್ಳಿಯ ಮಿಶ್ರಿಕೋಟೆ ಗ್ರಾಮ ಪಂಚಾಯತ್ ಚುನಾವಣೆಯ ಅಭ್ಯರ್ಥಿಗಳ ಚುನಾವಣಾ ಪ್ರಚಾರ ಅತ್ಯಂತ ಚುರುಕಿನಿಂದ ನಡೀತಾ ಇದೆ. ಆದರೆ ಊರಿನ ಕೆಲವು ವಾರ್ಡ್ಗಳಲ್ಲಿನ ಅಭ್ಯರ್ಥಿಗಳು ಹೊರವಲಯದ 3 ಮೂಲೆಯ ಕ್ರಾಸ್ಗಳ ರಸ್ತೆಯ ಮೇಲೆ ನಿಂಬೆಹಣ್ಣು, ಬೂದುಗುಂಬಳಕಾಯಿ, ಅರಶಿನ, ಕುಂಕುಮ ಇನ್ನಿತರೆ ಸಾಮಗ್ರಿಗಳನ್ನು ಇಟ್ಟು ವಾಮಾಚಾರ ಆಟ ಶುರು ಮಾಡಿಕೊಂಡಿರೋದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂತಹ ಘಟನೆಗಳು ಹೆಚ್ಚಾಗಿ ಕಂಡುಬರ್ತಾ ಇವೆ. ಅಲ್ಲದೆ ಹೆಚ್ಚಾಗಿ 3ನೇ ವಾರ್ಡ್ಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಮನೆಯ ಮುಂದೆ ಅರಶಿನ ಕುಂಕುಮ ಹಚ್ಚಿದ ನಿಂಬೆಹಣ್ಣು ರಾತ್ರಿಯ ವೇಳೆ ಇಡಲಾಗಿದೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ದೈವದ ಕಟ್ಟೆಯಲ್ಲಿ ಅಂತರಂಗ ಚಳುವಳಿ ಎಂಬ ಧ್ಯೇಯವಾಕ್ಯದ ಮೂಲಕ ಪಾದಯಾತ್ರೆ ಕೈಗೊಂಡು ಜ್ಞಾನಭಿಕ್ಷಾ ಎನ್ನುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಡಿನ ಜನತೆಗೆ ಸಾಮಾಜಿಕ ಸಮಸ್ಯೆ ಜೊತೆಗೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಂದಹಾಗೆ ಬೆಂಗಳೂರಿನ ಎಚ್.ಕೆ. ವಿವೇಕಾನಂದ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನವೆಂಬರ್ 1ರಿಂದ ಬೀದರ್ ಜಿಲ್ಲೆಯ ಔರಾದ್ ವನಮಾರ್ಪಳ್ಳಿಯಿಂದ ಪ್ರಾರಂಭಿಸಿದ್ದು ಇಂದಿಗೆ 51 ದಿನಗಳನ್ನು ಪೂರೈಸಿದ್ದಾರೆ. ಜೇಬಿನಲ್ಲಿ ಬಿಡಿಗಾಸು ಇಲ್ಲದೆ ಪ್ರಯಾಣ ಬೆಳೆಸಿದ ಇವರು ಪ್ರತಿ ಹಳ್ಳಿ ಗ್ರಾಮಗಳಿಗೆ ತೆರಳಿ ಮಾನವೀಯ ಮೌಲ್ಯಗಳ ಬಗ್ಗೆ ನೀತಿ ಸಂದೇಶವನ್ನ ಸಾರ್ತಿದ್ದಾರೆ. ಕೊನೆಗೆ ಕರ್ನಾಟಕದ ಗಡಿ ಪ್ರದೇಶವಾದ ಚಾಮರಾಜನಗರಕ್ಕೆ ಹೋಗಿ ಸಮಾರೋಪ ಸಮಾವೇಶ ಮಾಡುವ ಆಸೆಯನ್ನ ಹೊಂದಿದ್ದಾರೆ. ಒಂದು ಅಲೆಯನ್ನ ನಾವು ಸೃಷ್ಟಿ ಮಾಡಿದ್ರೆ ಈ ಅಲೆ ನಿಧಾನವಾಗಿ ಇಡೀ ರಾಜ್ಯದಲ್ಲಿ ವ್ಯಾಪಿಸುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ಕುಡಿದ ಮತ್ತಿನಲ್ಲಿ ಇಬ್ಬರ ನಡುವಿನ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಸಂತೆ ಬೀದಿಯಲ್ಲಿ ನಡೆದಿದೆ. ಮೃತ ದುರ್ದೈವಿ 30 ವರ್ಷದ ಚೈನ್ ಬಾಬು ಎಂದು ತಿಳಿದು ಬಂದಿದ್ದು, ಈತ ಮಾಲೂರಿನ ನಿವಾಸಿ ಅಂತ ಹೇಳಲಾಗ್ತಾ ಇದೆ. ಚೈನ್ ಬಾಬು ಇತ್ತೀಚೆಗೆ ಸ್ನೇಹಿತ ಜಿಮ್ ಶಶಿ ಹತ್ತಿರ ಕೈ ಸಾಲ ಮಾಡಿದ್ರು. ಶಶಿ ಹಣ ವಾಪಸ್ ಕೇಳಲು ಹೋದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ. ಜಗಳ ತೀವ್ರ ವಿಕೋಪಕ್ಕೆ ತೆರಳಿ ಶಶಿ ಮಚ್ಚನಿಂದ ಚೈನ್ ಬಾಬು ಮೇಲೆ ಹಲ್ಲೆ ನಡೆಸಿ ಸ್ವತಃ ತಾನೇ ಪೊಲೀಸ್ ಠಾಣೆಗೆ ಹೋಗಿ ತಪ್ಪೊಪ್ಪಿಕೊಂಡು ಪೊಲೀಸರಿಗೆ ಶರಣಾಗಿದ್ದಾನೆ. ಇನ್ನು ಈ ಪ್ರಕರಣ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆಂಧ್ರಪ್ರದೇಶದಲ್ಲಿ ಮದ್ಯ ನಿಷೇಧವಿರೋದ್ರಿಂದ ಕುಡುಕರ ಹಿಂಡು ಮೊಳಕಾಲ್ಮೂರಿಗೆ ಬರ್ತಾ ಇದೆ. ಹೀಗೆ ಬಂದವರು ಸಿಕ್ಕಲ್ಲಿ ಕಂಠಪೂರ್ತಿ ಕುಡಿದು ಬೀಳ್ತಿದ್ದಾರೆ. ಅಲ್ಲದೆ ತೂರಾಡುತ್ತಾ ಎಲ್ಲೆಂದರಲ್ಲಿ ತಿರುಗಾಡುವ ದೃಶ್ಯ ಸಾಮಾನ್ಯವಾಗಿದೆ. ಇದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಈ ಕುಡುಕರ ಹಾವಳಿಯನ್ನ ತಪ್ಪಿಸಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ರಂಗೇರಿದೆ. ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಬೆಂಬಲಿತ 45 ಮಂದಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಮುಳಬಾಗಿಲು ಪಟ್ಟಣದಲ್ಲಿ ಬೆಂಬಲಿಗರ ಜೊತೆಗೂಡಿ ಅವಿರೋಧವಾಗಿ ಆಯ್ಕೆಯಾದ ಎಲ್ಲಾ ಸದಸ್ಯರನ್ನು ಅಭಿನಂದಿಸಿದ ಮಾಜಿ ಶಾಸಕರು ತಾಲೂಕಿನ 470 ಪಂಚಾಯಿತಿ ಸ್ಥಾನದಲ್ಲೂ ನನ್ನ ಬೆಂಬಲಿತ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ನಮ್ಮ ಅಭ್ಯರ್ಥಿಗಳನ್ನ ಕೆಲವು ಮುಖಂಡರು ನಮ್ಮವರು ಎಂದು ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಎಲ್ಲಾ ಪಂಚಾಯಿತಿಯಲ್ಲಿ ನಾನು ಶಾಸಕನಾಗಿದ್ದಾಗ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ, ಇಲ್ಲವಾದರೆ ಸ್ವತಃ ನೆರವು ನೀಡಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ದೇನೆ. ಹೀಗಾಗಿ ನಾನು ಜನರ ಬಳಿ ಮತ ಕೇಳಲು ಹೊರಟಿದ್ದೇನೆ. ಮುಂದೆಯೂ ಇದೇ ಕ್ಷೇತ್ರದಲ್ಲಿ ಇರುವೆ. ನನಗೆ ಕ್ಷೇತ್ರದ ಜನರೇ ದೇವರು. ನಂತರ ನಮ್ಮ ನಾಯಕರು ಕ್ಷೇತ್ರವನ್ನ ಬಿಡೋ ಮಾತೇ ಇಲ್ಲ ಎಂದು ತಿಳಿಸಿದ್ದಾರೆ. ನಾನು ಈ ಚುನಾವಣೆ ವಿಷಯದಲ್ಲಿ ಜನಗಳಲ್ಲಿ ಕೇಳುವಂಥದ್ದು ಇದೆ. ನಾನು ವೋಟ್ ಕೇಳೋದು ಹೆಂಗೆ ಅಂದರೆ, ಈ ಕೊತ್ತೂರು ಮಂಜು ಏನಾದರೂ ಈ ಮುಳಬಾಗಲ್ ತಾಲೂಕಿಗೆ ಸರ್ವಿಸ್ ಮಾಡಿ ಕೆಲಸ ಮಾಡಿ ಊರಲ್ಲಿ ಸಿಮೆಂಟ್ ರೋಡ್ಸ್ ಆಗ್ಬೋದು, ನನ್ನ ವೈಯಕ್ತಿಕ ಆಗ್ಬೋದು, ಒಂದು ದೇವಸ್ಥಾನ ವಿಷಯಗಳಾಗ್ಬೋದು, ಕೊರೋನಾ ಟೈಮ್ ಆಗ್ಬೋದು, ಓಂ ಶಕ್ತಿ ಆಗ್ಬೋದು, ಶಬರಿಮಲೆಗೆ ಆಗ್ಬೋದು, ಅಮ್ಮ ಭಗವಾನ್ ಆಗ್ಬೋದು, ಮಕ್ಕಳ ಸ್ಕೂಲ್ ಫೀಸ್ಗೆ ಆಗ್ಬೋದು, ಮಿಲ್ಕ್ ಡೈರೀಸ್ಗೆ ಆಗ್ಬೋದು, ಮಿಲ್ಕ್ ಯೂನಿಯನ್ ಡೈರೀಸ್ ಕಟ್ಟೋದಕ್ಕೆ ಎಷ್ಟು ಸಹಾಯ ಮಾಡಿದ್ದೀನಿ, ಆ ಕ್ಯಾನ್ಗಳು ಕೊಟ್ಟಿರೋದು ಎಷ್ಟು ಮಾಡಿದ್ದೀನಿ, ಈ ಸ್ಕೂಲ್ ಟೂರ್ಗಳು ಎಲ್ಲ ಮಕ್ಕಳು ಆಲ್ ಪಾರ್ಟಿ ಗೀಟಿ ಯಾವುದೇ ಇಲ್ಲದೆ ಎಲ್ಲ ಸ್ಕೂಲ್ ಟೂರ್ಸ್ ಆಗ್ಬೋದು, ನಮ್ಮ ಮೈನಾರಿಟೀಸ್ ಅವ್ರನ್ನ ದರ್ಗಾಗಳು ಕಳಿಸಿರಾಗಿರ್ಬೋದು, ಎಷ್ಟೋ ಇದು ಯಾವುದು ನೆಲ್ಲೂರು ದರ್ಗಾಗೆ ಹೋಗ್ಬೇಕು ಅಂತಾರೆ, ಆಮೇಲೆ ಅಜ್ಮೀರ್ ಕಳಿಸಿದ್ದೀನಿ, ನೆಲ್ಲೂರು ದರ್ಗಾ ಕಳಿಸಿದ್ದೀನಿ, ಆಮೇಲೆ ನಮ್ಮ ತಮಿಳ್ನಾಡು ತಿರುಚಿ ದರ್ಗಾ ಕಳಿಸಿದ್ದೀನಿ, ಆಮೇಲೆ ಕಾರಿಪುಡಿನೂ ಅಲ್ಲೆಲ್ಲ ಒಂದು ದರ್ಗಾ ಇದೆ ಈ ಸಿ ಸೈಡ್ ಅಲ್ಲಿ ಕಳಿಸಿದ್ದೀನಿ. ಎಷ್ಟೋ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ.
ಉರ್ಸುಗಳು, ದೇವಸ್ಥಾನಗಳು ಇಂಥದ್ದೆಲ್ಲ ತುಂಬ ಆಗಿದ್ದಾವೆ, ಜಾಸ್ತಿ ಆಗಿದ್ದಾವೆ. ಇವತ್ತು ಜನಗಳಲ್ಲಿ ಕೊರೋನಾ ಟೈಮಲ್ಲಿ ಯಾವ ಥರ ಜನ ಕಾಪಾಡ್ಕೊಂಡಿದ್ದೀವಿ, ಅದಕ್ಕೆ ಮುಂಚೆ ಹೆಂಗೆ ಕಾಪಾಡ್ಕೊಂಡಿದ್ದೀವಿ, ಇವತ್ತು ಗ್ರಾಮಗಳಲ್ಲಿ ಹೋಗಿ ವೋಟ್ ಕೇಳೋದಕ್ಕೆ ನಮ್ಗೆ ಹಕ್ಕಿದೆ, ವೋಟ್ ಕೇಳ್ತಾ ಇದ್ದೀವಿ. ಸಕ್ಕರೆನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಒಟ್ಟು 27 ಗ್ರಾಮ ಪಂಚಾಯಿತಿಗಳ ಒಟ್ಟು 389 ಸ್ಥಾನಗಳ ಪೈಕಿ 56 ಅಭ್ಯರ್ಥಿಗಳು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಡಿಸೆಂಬರ್ 27ರ ಭಾನುವಾರ ನಡೆಯುವ 2ನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ತಾಲೂಕು ಆಡಳಿತ ಸಜ್ಜಾಗಿದೆ. ಹೀಗಾಗಿ ಚುನಾವಣೆ ಪ್ರಕ್ರಿಯೆಯ ಮೇಲೆ ತಾಲೂಕು ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ಕುಂಜಿ ಅಹಮದ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿರುವ 56 ಸದಸ್ಯರ ಸ್ಥಾನಗಳು ಕಾನೂನು ಬಾಹಿರವಾಗಿ ಹರಾಜು ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿರುವುದು ಕಂಡುಬಂದಲ್ಲಿ ಅಂತಹ ಸದಸ್ಯತ್ವವನ್ನು ಅನರ್ಹಗೊಳಿಸಲಾಗುವುದು. ಜಿಲ್ಲಾಧಿಕಾರಿಗಳ ಆದೇಶದಂತೆ ರಚಿಸಲಾಗಿರುವ ಅಧಿಕಾರಿಗಳ ತಂಡದ ಮಾಹಿತಿ ಆಧರಿಸಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ. ಬಿದರಕೆರೆ ಗ್ರಾಮದಲ್ಲಿ ಹಾಗೂ ಅದೇ ಬೈರ್ನಳ್ಳಿ ಗ್ರಾಮದಲ್ಲಿ ಏನು ಕಾನೂನು ಬಾಹಿರವಾಗಿ ಹರಾಜು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳಿರೋದನ್ನ ನಾವು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೆ, ಅದು ತನಿಖೆಯಲ್ಲಿದೆ. ಅದೇ ರೀತಿ ಏನಾದರೂ ಅವಿರೋಧ ಆಯ್ಕೆ ಕಂಡು ಬಂದಲ್ಲಿ ಪ್ರತಿ ಮಾನ್ಯ ಜಿಲ್ಲಾಧಿಕಾರಿಗಳು ತಂಡವನ್ನು ರಚನೆ ಮಾಡಿರ್ತಾರೆ. ಆ ತಂಡದಂತೆ ನಾವು ಪ್ರತಿ ಒಂದು ಗ್ರಾಮ ಪಂಚಾಯಿತಿಯ ಪ್ರತಿ ಗ್ರಾಮದಲ್ಲಿ ಹೋಗಿ ಆ ಗ್ರಾಮ ಸ್ಥಾನಗಳು ಏನಾರು 56 ಸ್ಥಾನಗಳು ಯಾರು ಕಾನೂನು ಬಾಹಿರವಾಗಿ ಏನಾದ್ರು ಹರಾಜು ಪ್ರಕ್ರಿಯೆ ಮಾಡಿ ಅಥವಾ ಕಾನೂನು ಬಾಹಿರ ಮೂಲಕ ಏನಾದರೂ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅಂಥವ್ರ ವಿರುದ್ಧ ನಾವು ತನಿಖೆ ನಡೆಸಿ ಅದನ್ನು ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಕಠಿಣ ರೀತಿಯ ಕಾನೂನು ಕ್ರಮವನ್ನು ಜರುಗಿಸುತ್ತೇವೆ. ಕಾರ್ತಿಕ ಮಾಸದ ಅಂಗವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ವಾರ್ಡ್ ನಂಬರ್ 5 ಉಪ್ಪಾರವಾಡಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಕಾರ್ತಿಕ ದೀಪೋತ್ಸವ ಹಾಗೂ ಅಗ್ನಿಕುಂಡೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜೃಂಭಣೆಯಿಂದ ನಡೆಯಬೇಕಾದ ಕಾರ್ತಿಕ ಅಗ್ನಿಕುಂಡೋತ್ಸವವನ್ನು ಕೊರೋನಾದಿಂದಾಗಿ ಸರಳವಾಗಿ ನೆರವೇರಿಸಲಾಯಿತು. ಲೋಕ ಕಲ್ಯಾಣಕ್ಕಾಗಿ ದೇವಸ್ಥಾನದ ಅರ್ಚಕರಾದ ಗೋವಿಂದಪ್ಪ ಪೂಜಾರ್ ಹಾಗೂ ಶ್ರೀಮತಿ ಸೀತಮ್ಮ ದಂಪತಿ ಅಗ್ನಿಕುಂಡವನ್ನು 3 ಬಾರಿ ತುಳಿದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ನನ್ನ ವ್ಯಕ್ತಿತ್ವದ ಬಗ್ಗೆ ಸುಳ್ಳು ಆರೋಪ ಮಾಡಿದವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲಾಗುತ್ತದೆ ಎಂದು ಕವಿತಾ ಶ್ರೀನಿವಾಸ್ ತಿಳಿಸಿದ್ದಾರೆ. ಸಿಂಧನೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಚಿಟ್ಟೂರಿ ಶ್ರೀನಿವಾಸ್ 2 ವರ್ಷದಿಂದ ಹಣ ಕೊಡಿಸ್ತೀನಿ ಎಂದು ಹೇಳುತ್ತಾ ಬಂದಿದ್ದಾರೆ. ಆದರೆ ಹಣ ಕೊಡಿಸದೆ ದಬ್ಬಾಳಿಕೆ, ಬೆದರಿಕೆಯನ್ನ ಒಡ್ಡಿ ಜೊತೆಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಇವರ ಮೇಲೆ ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ನಂತರ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಹಾಗೂ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗುತ್ತದೆ ಎಂದು ಅವರು ತಿಳಿಸಿದರು. ನಾನು ಬಗ್ಗೆ ಒಂದು 4 ದಿನ ಮುಂದೆ ಕೆಟ್ಟ ಆರೋಪಣೆಗಳು ಮೀಡಿಯಾದಿಂದ, ಟಿವಿನಲ್ಲಿ, ಫೋನ್ನಲ್ಲಿ, ಎಲ್ಲ ಪೇಪರ್ ಬರಸ್ನಲ್ಲಿ ಬಂದವ. ಆದರೆ ನಾನು ಅಂಥ ಕೆಟ್ಟವಳಲ್ಲ. ನನ್ನ ಮೇಲೆ ಬಂದಿದ್ದು ಎಲ್ಲ ಸುಳ್ಳು ಆರೋಪಣೆಗಳು. ನಮಗೆ ಅಶೋಕ್ ಉಂಗ್ಲಿಟಿ ಅಣ್ಣ ಹತ್ರ ನಾನೇ ಹೋಗಿ ನನಗೆ ನ್ಯಾಯ ಮಾಡಿ ಕೊಡಿಸಣ್ಣ ಅಂತ ಹೋಗಿದ್ದೆ. ಅವನು ನನ್ನ ಮೇಲೆ ಒತ್ತಾಯ ಮಾಡಿ ನನ್ನ ಯಾರ ಮೇಲೆ ಕೇಸ್ ಮಾಡಂತ ಅಶೋಕ್ ಉಂಗ್ಲಿಟಿ ಅಣ್ಣ ಹೇಳಿಲ್ಲ. ಇದು ಸುಳ್ಳು ಆರೋಪಣೆ. ನನಗೆ ಅವರಿಗೆ ಸಂಬಂಧ ಆಯಿತು ಅಂತ ಹೇಳೋದು ಕೂಡ ಕೆಟ್ಟ ಆರೋಪಣೆ. ಚಿಟ್ಟೂರು ಶ್ರೀನವರೇ ಬೇಕಂತ ಹೇಳಿ ಅವರೇ ಪ್ರೆಸ್ ಮೀಟ್ ಮಾಡಿ ನನ್ನ ಮೇಲೆ ಕೆಟ್ಟ ಆರೋಪಣೆ ಮಾಡಿದ್ದಾರೆ. ಇದಕ್ಕನ್ನೇ ಮುಂದೆ ಯಾವಾಗಲೂ ಚಂದ್ರಕಲಾ ಅವ್ರ ಹತ್ರ ನಾವು 4 ವರ್ಷದಿಂದ ದುಡ್ಡಿಗೆ ಹೋರಾಟ ಮಾಡಿದ್ರು ಚಂದ್ರಕಲಾ ಅವರು ಹೊರಗಡೆ ಬಂದಿಲ್ಲ, ಒಂದು ಮಾತಾಡಿಲ್ಲ. ಅವ್ರ ತಮ್ಮ ಅಣ್ಣರಿಬ್ಬರ ಮೇಲೆ ನಾನು FIR ಮಾಡಿದ್ದೆ. ಅವರಿಬ್ಬರು ಪ್ರೆಸ್ ಮೀಟಿಗೆ ಬರಬೇಕಲ್ಲ, ಬಂದಿಲ್ಲ. ಅವ್ರು ತಪ್ಪಾಯಿತು. ಒಂದು ವೇಳೆ ಬಂದ್ರೂ ಅವ್ರ ಹತ್ರ ಯಾವುದು ಪ್ರೂಫ್ ಇಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಹೋರಾಟ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಟ್ರಸ್ಟ್ಗಳು ನಡೆಸ್ತಾ ಇದ್ದೀನಿ, ಸೋಷಲ್ ವರ್ಕ್ ಮಾಡ್ತೀನಿ. ಇಷ್ಟು ವರ್ಕ್ ಮಾಡ್ತಿದ್ದ ಹೆಣ್ಮಕ್ಳ ಮೇಲೆ ಇಷ್ಟು ಕೆಟ್ಟ ಆರೋಪಣೆ ಮಾಡಿ ಹೊರಗಡೆ ಬರಲಾರ್ದಂಗೆ ಮಾಡಿದರೆ ನಾನು, ನಮ್ಮ ಗಂಡ, ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡಿಸ್ಕೊಳೋದೇ ದಾರಿ. ನಾನು ಮಾನಹಾನಿ ಕೇಸ್ ಹಾಕ್ತೀನಿ, ನಮ್ಮ ಲಾಯರ್ ನಡ್ಕೊಂಡು ಮಾನಹಾನಿ ಕೇಸ್ ಹಾಕ್ತೀನಿ. ನಾನು ಚುನಾವಣೆಗೆ ನಿಂತಿದ್ದೀನಿ. ಇದು ಮುಗಿದಿದ್ದ ತಕ್ಷಣ, ನಾನು ಚುನಾವಣೆ ಮುಗಿದಿದ್ದ ತಕ್ಷಣ 1 ತಾರೀಕಿನಿಂದ ನಾನು ಹೋರಾಟ ಸ್ಟಾರ್ಟ್ ಮಾಡ್ತೀನಿ, ಮಾನಹಾನಿ ಕೇಸ್ ಹಾಕ್ತೀನಿ. ರಾಯಚೂರಿನ ಸಿಂಧನೂರು ತಾಲೂಕಿನಲ್ಲಿ ನಟರಾಜ ಕಾಲೋನಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಾರ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪೋಷಣಾ ಅಭಿಯಾನ ಕಾರ್ಯಕ್ರಮ ಪೋಷಣೆ ಮಾಸಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಶರಣಮ್ಮ ಅವರು, ಸರ್ಕಾರವು ಆರೋಗ್ಯಕರ ಮಗು ಜನನಕ್ಕಾಗಿ ಜೊತೆಗೆ ಗರ್ಭಿಣಿಯರ ಆರೋಗ್ಯ ರಕ್ಷಣೆ ಹಿತದೃಷ್ಟಿಯಿಂದ 10 ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಗರ್ಭಿಣಿಯರಿಗೆ ಸೀಮಂತ ಮಾಡೋದ್ರೊಂದಿಗೆ ಪೋಷಣಾ ಮಾಸಾಚರಣೆ ಅಭಿಯಾನವನ್ನು ನಗರದ ನಟರಾಜ್ ಕಾಲೋನಿಯ ಅಂಗನವಾಡಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಉಪಯೋಗವನ್ನು ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯರು ಪಡೆದುಕೊಳ್ಳಲು ತಿಳಿಸಿದರು.
ನಮ್ಮ ಹೆಸರೇ ಹೇಳ್ತಕ್ಕಂತೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಅಂದರೆ ಮಹಿಳೆಯರು ಕೂಡ ಮತ್ತು ಮಕ್ಕಳು ಇಬ್ಬರದ್ದು ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಇಲಾಖೆ ನಮ್ಮದು. ಆ ಒಂದು ಈ ಒಂದು ಇಲಾಖೆಯಲ್ಲಿ ಅನೇಕ ರೀತಿಯ ಯೋಜನೆಗಳು ಜಾರಿಯಾಗಿದೆ. ಮಾತೃವಂದನ ಆಗಿರ್ಬೋದು. ಮಾತೃವಂದನ ಅಂತಂದರೆ ಮೊದಲನೇ ಗರ್ಭಿಣಿಯರಿಗೆ 3 ಕಂತಿನ ರೂಪದಲ್ಲಿ 5,000 ಬರ್ತಕ್ಕಂತಹ ಒಂದು ಯೋಜನೆ. ಆಮೇಲೆ ಭಾಗ್ಯಲಕ್ಷ್ಮಿ ಮೊದಲನೇ ಹಾಗೂ ಎರಡನೇ ಹೆಣ್ಣು ಮಗುವಿಗೆ 19,000, ಮೊದಲನೇ ಮಗುವಿಗೆ 19,300, ಎರಡನೇ ಮಗುವಿಗೆ 19,250 ಡೆಪಾಸಿಟ್ ಮಾಡಿ ನಂತರ ಆ ಮಗು 18 ವರ್ಷ ತಲುಪೋಷ್ಟೊತ್ತಿಗೆ 1 ಲಕ್ಷ ಅಮೌಂಟ್ ಆಗಿರುತ್ತೆ. 18 ವರ್ಷ ತಲುಪಿದ ಮೇಲೆ ಆ ಮಗುವಿಗೆ ಹಣ ಬಿಡುಗಡೆ ಮಾಡಿಕೊಡ್ತಾರೆ. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಭಾಗದ ಜನರು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದು, ಇದಕ್ಕೆ ತಾಲೂಕಿನಲ್ಲಿ ಆಯ್ಕೆಯಾಗಿ ಅಧಿಕಾರ ನಡೆಸಿದ ಜನಪ್ರತಿನಿಧಿಗಳೇ ನೇರ ಕಾರಣ ಎಂದು ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಹೊನ್ನವಳ್ಳಿ ಭಾಗಕ್ಕೆ ನೀರು ಹರಿಸಿ ಎಂದು ಪ್ರತಿಭಟನೆ ನಡೆಸಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಈಗಲಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಹೊನ್ನವಳ್ಳಿ ಭಾಗಕ್ಕೆ ನೀರು ಹರಿಸುವ ಕೆಲಸ ಮಾಡಬೇಕು, ಇಲ್ಲವಾದ್ರೆ ಇಲ್ಲಿನ ರೈತರೊಂದಿಗೆ ಹೋರಾಟ ಕೈಗೊಳ್ಳುವುದು ಅನಿವಾರ್ಯ ಎಂದರು. ಇವತ್ತು ಬಹಿಷ್ಕಾರ ಮಾಡಿದ್ದಾರೆ ಅಂದರೆ ಚುನಾವಣೆನ ಯಾವೊಂದು ಜನರ ಒಂದು ಕಟ್ಟೆ ಒಡೆದೋಗಿದೆ, ಒಂದು ಸಹನೆಯ ಕಟ್ಟೆ ಒಡೆದೋಗಿದೆ ಅಂತಂದರೆ ಇವತ್ತು ಇವತ್ತೆಲ್ಲ ನಮ್ಮ ದೇಶದಲ್ಲಿ ವಿಕೇಂದ್ರೀಕರಣ ಆಗಬೇಕು ಅಂದರೆ ಡಿಸೆಂಟ್ರಲೈಸ್ ಪವರ್ ಅಂತ. ದ ಪವರ್ ಶುಡ್ ಬಿ ಹ್ಯಾಂಡೆಡ್ ಟು ದ ಲೋಯೆಸ್ಟ್ ಲೆವೆಲ್ ಆಫ್ ದಿ ಗೌರ್ಮೆಂಟ್. 2016ರಲ್ಲಿನೇ ಈ ಒಂದು ಹೊನ್ನವಳ್ಳಿ ಭಾಗದ ಜನತೆಗೆ ಏತ ನೀರಾವರಿ ಮುಖಾಂತರ ನೀರನ್ನು ಒದಗಿಸಬೇಕು. ಇವತ್ತು ಶಿವರ ಕೆರೆ ಇರ್ಬೋದು, ಹೊನ್ನವಳ್ಳಿ ಕೆರೆ ಇರ್ಬೋದು, ಸಾರ್ತೊಳ್ಳಿ ಇರ್ಬೋದು, ಇಂಥ ಒಂದು ಕೆರೆಗೆ ಇವತ್ತು ಸುಮ್ಮನೆ ಒಂದು ಗಂಟೆ ಬಿಡೋದು, 2 ಗಂಟೆ ನೀರು ಬಿಟ್ಟರೆ ಅದು ಒಂದು ಎವಾಪರೇಷನ್ ಆಗಿ ಹೊರಟೋಗುತ್ತೆ. ಅಂಥ ಒಂದು ನಿಟ್ಟಲ್ಲಿ ಒಂದು ಏರಳವಾದ ನೀರನ್ನ ಮಳೆ ಬಂದಂಥ ಸಂದರ್ಭದಲ್ಲಿ ಏರಳವಾಗಿ ಒಂದು ಅಡಿಷನಲ್ ಸಪ್ಲೈ ಮಾಡಿ, ಇವತ್ತು ಹೇಮಾವತಿ ಏನು ನಮ್ಮ ಕಿತ್ತೂರು ತಾಲೂಕಿಗೆ ಕೊಡ್ತಾ ಇದ್ದೀರಾ, ಇದಕ್ಕೊಂದು ಅಡಿಷನಲ್ ಒಂದು ಗ್ರಾಂಟ್ ಮಾಡಿಸಿ, ಅಡಿಷನಲ್ ಏತ ನೀರಾವರಿಗಾಗಿ ಅಡಿಷನಲ್ ಗ್ರಾಂಟ್ ಮಾಡಿಸಿ. ದಿನದಿಂದ ದಿನಕ್ಕೆ ಹಳ್ಳಿ ಕದನ ರಂಗೇರ್ತಾ ಇದ್ದು, ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲು ಯುವಕರು, ಅದರಲ್ಲೂ ಪದವೀಧರರು ಹೆಚ್ಚು ಉತ್ಸಾಹ ತೋರಿಸುತ್ತಿದ್ದಾರೆ. ತಿಪಟೂರು ತಾಲೂಕಿನಲ್ಲಿ 26 ಗ್ರಾಮ ಪಂಚಾಯಿತಿಗಳಿಂದ ಒಟ್ಟು 167 ಕ್ಷೇತ್ರಗಳಿದ್ದು 449 ಸ್ಥಾನಗಳಿವೆ. ಇವುಗಳಲ್ಲಿ ಈಗಾಗಲೇ 1211ಕ್ಕೂ ಹೆಚ್ಚು ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಈ ಬಾರಿ ಚುನಾವಣೆಗೆ ಹೆಚ್ಚಾಗಿ ಯುವಕರೇ ಸ್ಪರ್ಧಿಸ್ತಾ ಇದ್ದು, ಅದರಲ್ಲಿ ಹೆಚ್ಚಿನದಾಗಿ ಪದವೀಧರರು ಸ್ಪರ್ಧಿಸ್ತಾ ಇದ್ದಾರೆ. ದಸರಿಘಟ್ಟ ಪಂಚಾಯಿತಿಯ ಸಂತೋಷ್, ಹಿಂಡಿಸ್ಕೆರೆ ಪಂಚಾಯಿತಿಯಿಂದ ಕುಮಾರ್, ತಡಸೂರು ಪಂಚಾಯಿತಿಯಿಂದ ನಾಗೇಶ್, ಹುಚ್ಚಗೊಂಡನಹಳ್ಳಿ ಪಂಚಾಯಿತಿಯಿಂದ ಭರತ್, ರಂಗಾಪುರ ಪಂಚಾಯಿತಿಯಿಂದ ಲಕ್ಷ್ಮೀಕಾಂತ್, ದಸರಿಘಟ್ಟ ಪಂಚಾಯಿತಿಯ ರಾಘವೇಂದ್ರ, ಕೆಬ್ಬನಹಳ್ಳಿ ಪಂಚಾಯಿತಿಯಿಂದ ಮನು, ಬಳ್ಳೆಕಟ್ಟ ಪಂಚಾಯಿತಿಯಿಂದ ಸ್ಪರ್ಧಿಸಿರುವ ಎಸ್ ಗೌತಮಿ, ಯತೀಶ್, ಇನ್ನೂ ಹಲವಾರು ಯುವಕರು ಸ್ಪರ್ಧಿಸಿದ್ದಾರೆ. ಕೆಲ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಹಾಗೂ ಬಿಎಡ್ ಪದವೀಧರರಾಗಿದ್ದು, ಚುನಾವಣೆಯಲ್ಲಿ ಜಯಶಾಲಿಯಾಗಿ ತನ್ನ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಪಣ ತೊಟ್ಟಿದ್ದಾರೆ. ಗ್ರಾಮದ ಉದ್ಧಾರಕ್ಕಾಗಿ ನಾನು ಹಲವಾರು ಕೆಲಸಗಳನ್ನು ಮಾಡಬೇಕು ಅಂತ ಈ ಬಾರಿ ಕನಸು ಕಂಡಿದ್ದೀನಿ. ಏನಂದರೆ ನಾನೀಗ ತಾಯಂದಿರು, ಸ್ನೇಹಿತರು ಇವರ ಸಪೋರ್ಟಿನಿಂದ ನಾನೀಗ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಗ್ರಾಮದ ಏನು ಚರಂಡಿಗಳಿದೆ ಎಲ್ಲ ಸ್ವಚ್ಛವಾಗಿರಬೇಕು. ಊರ ಮುಂದೆ ದೇವಸ್ಥಾನಗಳಿದೆ, ಅದ್ರ ಸುತ್ತ ಉದ್ಯಾನವನಗಳನ್ನು ನಿರ್ಮಾಣ ಮಾಡಬೇಕು. ಹಾಗೂ ರಸ್ತೆಗಳು, ತೋಟಗಳಿಗೆ ಹೋಗುವಂಥ, ಹಳ್ಳಿಗಳಿಗೆ ಹೋಗುವಂಥ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು. ಮತ್ತು 2 ವರ್ಷದಲ್ಲಿ ಶಾಶ್ವತ ಕುಡಿಯುವ ನೀರಿಗೆ ಪರಿಹಾರ ಕಂಡುಕೊಡಬೇಕು. ಹಾಗೂ ಯಾವುದೇ ಅಲೆದಾಟ ಇಲ್ಲದೆ ಗ್ರಾಮ ಪಂಚಾಯಿತಿಗೆ ಎಲ್ಲ ಇಲಾಖೆಗಳನ್ನು ಗ್ರಾಮಕ್ಕೆ ಬರುವಂತೆ ಮಾಡಬೇಕು ಅನ್ನೋ ಕನಸನ್ನು ಹೊತ್ತಿದ್ದೀನಿ. ಇದಕ್ಕೆ ಎಲ್ಲ ಯುವಕರು ಕೂಡ ನನ್ನ ಹಿಂದೆ ಬೆಂಬಲವಾಗಿ ನಿಂತಿದ್ದಾರೆ. ನಾನು ಪದವೀಧರನಾಗಿದ್ದು ಆದಿಲಕ್ಷ್ಮೀವರ ಮತ್ತು ಶಾಂತಿನಗರ ಸ್ಪರ್ಧಿಸುತ್ತಿದ್ದೇನೆ. ನನಗೆ ನನ್ನ ಜೀವನದಲ್ಲಿ ಆಗದೇ ಇರೋ ಒಂದು ಪದ ಅಂತಂದರೆ ರಾಜಕೀಯ ಅಂದರೆ ನನಗಾಗಲ್ಲ. ಇವತ್ತು ರಾಜಕೀಯ ಅನ್ನೋದು ನೀವೇ ನೋಡ್ತಿದ್ದೀರಾ ಹೇಗೆ ನಡೀತಿದೆ, ಹೇಗೆ ಆಗ್ತಿದೆ ಅಂತ. ಆದರೂ ಇವತ್ತು ನನ್ನ ಅದೇ ರಾಜಕೀಯಕ್ಕೆ ತಂದು ಜನ ನನ್ನ ಬಿಟ್ಟಿದ್ದಾರೆ. ಆದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನೊಬ್ಬ ವಿವೇಕಾನಂದರ ಭಕ್ತ. ವಿವೇಕಾನಂದರು ಒಂದು ಮಾತನ್ನು ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, 100 ಜನ ಯುವಕರನ್ನು ಕೊಟ್ಟರೆ ಇಡೀ ದೇಶವನ್ನು ನಾನು ಕಟ್ತೀನಿ ಅಂತ. ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಸಮರ್ಪಕವಾಗಿ ಯುವಕರಿದ್ದಾರೆ. ಆ ಎಲ್ಲ ಯುವಕರು ಈ ರೀತಿಯಾಗಿ ರಾಜಕೀಯ, ಸಮಾಜ ಸೇವೆ ಎಲ್ಲದರಲ್ಲಿ ತೊಡ್ಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನನ್ನ ಆಸೆ. ಹಾಗೆ ನಾನು ಕೂಡ ರಾಜಕೀಯಕ್ಕೆ ಬಂದಿದ್ದೀನಿ. ಹಾಗೆ ಮತ್ತು ನಮ್ಮೂರಿನಲ್ಲಿ ಸ್ವಚ್ಛತೆ ವಿಷಯಕ್ಕಾಗಲಿ, ಕುಡಿಯೋ ನೀರಿನ ವಿಷಯಕ್ಕಾಗಲಿ, ಕೆಲವೊಂದು ಕಾಮಗಾರಿಗಳಿಗಾಗಲಿ, ಇನ್ನೂ ಹುಚ್ಚಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಬರುವ ಎಷ್ಟೋ ವಿಷಯಗಳು ಜನಗಳಿಗೆ ಗೊತ್ತಿಲ್ಲ. ಒಬ್ಬ ವಿವೇಕಯುತ ಹಾಗೂ ವಿದ್ಯಾರ್ಹತೆ ಹೊಂದಿರುವ ಯುವಕನನ್ನು ನೀವು ಬೆಂಬಲಿಸಿದ್ದೇ ಆದಲ್ಲಿ ಇದು ಎಲ್ಲರಿಗೂ ಮನದಟ್ಟಣೆ ಮಾಡುವ ಕೆಲಸ ನಾನು ಮಾಡ್ತೇನೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ
ತವಡಲಗ ಗ್ರಾಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಹಾಗೂ ಸತತ 4ನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿರುವ ಸುನಂದಾ ವಾಲಿಕಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಮದ ಅಭಿವೃದ್ಧಿಗೆ ನನ್ನ ಮೊದಲ ಗುರಿ. 4ನೇ ಬಾರಿ ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಆಯ್ಕೆ ಮಾಡಿದ ತಡವಲಗ ಗ್ರಾಮಸ್ಥರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಎಂದರು. ಅಲ್ಲದೆ ಗ್ರಾಮದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡೋದಾಗಿ ಅವರು ಹೇಳಿದರು. ತಡವಲಗ ಗ್ರಾಮ ಪಂಚಾಯತಿಯಿಂದ ತಡವಲಗ ಗ್ರಾಮಕ್ಕೆ ಅಭಿವೃದ್ಧಿ ಭಾಳ ಆಗಬೇಕಾಗಿದೆ. ಅದು ನನ್ನ ಕನಸದ, ಅದು ಆಗ್ತದ ಅನ್ನೋದು ನನಗೆ ಗೊತ್ತದ. ಮತ್ತು ಈಗ ಏನು ಬರ್ತಿರ್ತದಲ್ಲ ಅನುದಾನ, ಅದು ಏನದಲ್ಲ ಮಹಿಳೆಯರಿಂದ ಶಾಲೆ ಶಿಕ್ಷಣಕ್ಕೆ ಹೋಗಬೇಕು, ಹಾಸ್ಟೆಲ್ಗೆ ಹೋಗಬೇಕು, ಮಕ್ಕಳಿಗೆ ಶಿಕ್ಷಣದಿಂದ ಕೊರತೆ ಆಗಬಾರ್ದು, ಮಕ್ಕಳು ಇಂಪ್ರೂವ್ ಆಗಬೇಕು. ಮಕ್ಕಳು ಶಾಲೆ ಕಲಿತರಿಂದ ಮುಂದೆ ನಮ್ಮದು ರಾಜಕೀಯ ಒಳಗೆ ಒಳ್ಳೆಯದು ಅನ್ನಿಸ್ತದೆ. ಆದ್ರೆ ಅಭಿವೃದ್ಧಿ ನಾವು ಏನು ಮಾಡ್ಬೇಕು ಅನ್ನೋದು ನಮಗೂ ಅನುಭವ ಇರಬೇಕು. ಆದ್ರೆ ರಾಜಕೀಯ ಒಳಗೆ ಒಂದು ಸ್ವಲ್ಪ ಅನುಭವ ಇದ್ದರೆ ಚುನಾವಣೆಗೆ ಹಾರಿಸಿ ಬರ್ತಾರ ನನ್ನ ಕನಸದ್ರಿ. ತೆರೆ ಮೇಲೆ ಸೋನು ಸೂದ್ ಅವರ ಅಭಿನಯವನ್ನ ನೋಡಿ ಹೇಗೆ ಅಭಿಮಾನಿಗಳು ಶಿಳ್ಳೆ ಹೊಡಿತಾರೋ ಅದೇ ರೀತಿ ನಿಜ ಜೀವನದಲ್ಲೂ ಸೋನು ಮಾಡುವ ಕೆಲಸಗಳಿಗೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ನಟನ ಹೃದಯ ವೈಶಾಲ್ಯತೆಗೆ ಫಿದಾ ಆಗಿರುವ ಜನರೀಗ ಅವರಿಗೆ ದೇವರ ಸ್ಥಾನ ನೀಡಿದ್ದಾರೆ. ಸೋನು ಸೂದ್ ಹೆಸರು ಕೇಳಿದ್ರೆ ಸಾಕು ಕೋಟ್ಯಾಂತರ ಕಿವಿಗಳು ನೆಟ್ಟಗಾಗ್ತಾವೆ. ತನ್ನಿಂದ ತಾನೇ ಅವರ ಬಗ್ಗೆ ಬಾಯಿಂದ ಮೆಚ್ಚುಗೆಯ ಮಾತುಗಳು ಹೊರಬರ್ತಾವೆ. ಅದಕ್ಕೆ ಕಾರಣ ಸೋನು ಸೂದ್ ಅವರು ಮಾಡಿರುವ ಸಾಮಾಜಿಕ ಕಾರ್ಯಗಳು. ತಾನು ಮಾತ್ರ ಖುಷಿಯಾಗಿದ್ರೆ ಸಾಲದು, ನನ್ನ ಜೊತೆ ಇರೋರು ಕೂಡ ಖುಷಿಯಾಗಿರ್ಬೇಕು ಅಂತ ಬದುಕ್ತಾ ಇರುವ ಸೋನು ಬದುಕಿನ ರೀತಿಗೆ ಇದೀಗ ಅಭಿಮಾನಿಗಳು ಭಕ್ತರಾಗಿದ್ದಾರೆ. ಅದಕ್ಕಾಗಿ ಸೋನುಗಾಗಿ ದೇಗುಲವೊಂದನ್ನ ನಿರ್ಮಾಣ ಮಾಡಿದ್ದಾರೆ. ಹೌದು, ತೆಲಂಗಾಣದ ಸಿದ್ದಿಪೇಟ್ನಲ್ಲಿರುವ ಡೊಬ್ಬ ತಾಂಡಾದ ಜನತೆ ಸೋನು ಸೂದ್ ಅವರ ಕಾರ್ಯಗಳನ್ನ ಮೆಚ್ಚಿ ಅವರಿಗಾಗಿ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಸೋನು ಸೂದ್ ಅವರು ಈ ಹಿಂದೆ ಜನರಿಗಾಗಿ ಸಹಾಯ ಮಾಡಿದ ರೀತಿಗೆ ಕೇವಲ ಭಾರತ ಮಾತ್ರವಲ್ಲ ವಿಶ್ವವೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಅವರಿಗೆ ವಿಶ್ವಸಂಸ್ಥೆಯು SDG ವಿಶೇಷ ಮಾನವೀಯ ಕ್ರಿಯೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲ್ಪಟ್ಟಿದೆ. ಹೀಗಾಗಿ ನಮ್ಮ ಊರಿನ ಪರವಾಗಿ ಅವರಿಗೆ ದೇವಸ್ಥಾನ ಕಟ್ಟಲು ನಿರ್ಧಾರ ಮಾಡಿದೆವು. ದೇವರಂತೆ ಸೋನು ಸೂದ್ಗೂ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ ಅಂತ ಅಲ್ಲಿನ ಜನ ಹೇಳಿದ್ದಾರೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಊರುಗಳಿಗೆ ತೆರಳಲು ಬಸ್ ಹಾಗೂ ವಿಮಾನದ ವ್ಯವಸ್ಥೆ ಮಾಡುವ ಮೂಲಕ ಸೋನು ಸೂದ್ ಭಾರೀ ಪ್ರಶಂಸೆ ಗಿಟ್ಟಿಸಿದರು. ಸಂಕಷ್ಟದಲ್ಲಿ ಸಹಾಯ ಮಾಡೋರನ್ನ ಜನರು ದೇವರ ಪ್ರತಿರೂಪವಾಗಿ ಕಾಣ್ತಾರೆ. ಕೆಲ ಸಿನಿಪ್ರಿಯರು ತಾವು ಆರಾಧಿಸುವ ತಮ್ಮ ನೆಚ್ಚಿನ ನಟನಟಿಯರಿಗಾಗಿ ದೇವಾಲಯ ನಿರ್ಮಿಸೋದಿದೆ. ಈಗ ತೆಲಂಗಾಣದ ಜನತೆ ಬಾಲಿವುಡ್ನ ನಟ ಸೋನು ಸೂದ್ ಅವರ ಮಾನವೀಯ ಕಾರ್ಯಗಳನ್ನು ಮೆಚ್ಚಿ ಅವರಿಗಾಗಿ ಗುಡಿ ಕಟ್ಟಿಸಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಸೋನು ಸೂದ್ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡೋದಕ್ಕಾಗಿಯೇ 10 ಕೋಟಿಯ ತಮ್ಮ ತನಗೆ ಕಷ್ಟವಾದರೂ ಕೂಡ ಪರವಾಗಿಲ್ಲ, ಬಡ ಜನರಿಗೆ ತೊಂದರೆ ಆಗಬಾರದು ಅಂತ ಅವರಿಗಾಗಿ ಕ್ಷಣ ಕ್ಷಣವೂ ಶ್ರಮಿಸ್ತಾ ಇರುವ ಸೋನು ಸೂದ್ ಉದಾರತೆಗೆ ಇಡೀ ವಿಶ್ವದಾದ್ಯಂತ ಮೆಚ್ಚುಗೆ ಮಹಾಪೂರವೇ ಹರಿದು ಬರ್ತಾ ಇದೆ. ಇದೀಗ ತೆಲಂಗಾಣದ ಜನ ದೇಗುಲ ನಿರ್ಮಾಣದ ಮೂಲಕ ಸೋನು ಸೂದ್ಗೆ ಗೌರವವನ್ನ ಅರ್ಪಿಸಿದ್ದಾರೆ. ನ್ಯೂಸ್ ಡೆಸ್ಕ್ ಎಕ್ಸ್‌ಪ್ರೆಸ್ ಟಿವಿ. ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.